ಎಷ್ಟು ವಿಶ್ವಾಸ ಇದೆ ಗೆಲ್ತೀರಿ ಅನ್ನೋದ್ರ ಬಗ್ಗೆ ತಮಗೆ? 100ಕ್ಕೆ 500% ವಿಶ್ವಾಸ ಇದೆ, ಗೆದ್ದೆ ಗೆಲ್ತೀವಿ. ಏನ್ ಹೇಳ್ತಾರೆ ಜನ ಮನೆ ಬಾಗ್ಲು ಹೋದಾಗ? ಕಾಂಗ್ರೆಸ್ ದುರಾಡಳಿತ ನೋಡಿ ನೋಡಿ ಸಾಕಾಗೋಗಿದೆ. ಯಾವುದೇ ಅಭಿವೃದ್ಧಿ ಆಗಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ, ಅಭಿವೃದ್ಧಿ ಶೂನ್ಯ. ಮುಸ್ಲಿಮ್ಸು ಕೂಡ ಆಯ್ತು ನಾವು ಬಿಜೆಪಿಗೆ ಇದ್ರೂ ಪರವಾಗಿಲ್ಲ, ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತಾರೆ. ಅವ್ರಿಗೆ ಏನು ಸಂದೇಶ ಕೊಡ್ತೀರಿ? ನಮ್ಮ ಹತ್ರ ಮತ ಬ್ಯಾಂಕಿಗಾಗಿ ಇವ್ರು ಮಾಡ್ತಾರೆ ನಾಟಕನವರು ಅಂತ ಹೇಳಿ ಈಗ ಗೊತ್ತಾಗಿದ ಮೇಲೆ ಈಗ ಅವ್ರಿಗೆಲ್ಲರೂ ಕೂಡ ಪರಿವರ್ತನೆ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು. ದಾವಣಗೆರೆ ದಕ್ಷಿಣದಲ್ಲಿ ನಿಮ್ ಕಾಣುವಂತ ಪ್ರಮುಖ 5 ಸಮಸ್ಯೆ ಅಂದ್ರೆ ಏನ್ ಸಮಸ್ಯೆ ಕಾಣುತ್ತೆ? ಶಿಕ್ಷಣ ವ್ಯವಸ್ಥೆ ಇಲ್ಲ, ಹಾಸ್ಪಿಟಲೈಸ್ ಇಲ್ಲ, ಮೂಲಭೂತ ಸೌಕರ್ಯಗಳು, ಚರಂಡಿ, ಡ್ರೈನೇಜ್ಗಳು ಹೇಗಿದಾವೆ ಹಾಗೇ ಇದಾವೆ, ಯಾವುದೂ ಸರಿಯಾಗಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರಿಗೆ ನನ್ನ ಜೊತೆ ಅವರೇ ಕ್ಯಾಂಪೇನ್ ಬೆಳಗ್ಗೆ ಮನೆ ಬಾಗಿಲಿಗೆ ಹೋಗಿ ಮತ ಕೇಳ್ತಾವ್ರೆ. ಹೆಂಗಿದೆ ವಾತಾವರಣ? ಇವತ್ತು ಮತಯಾಚನೆ ಸಂದರ್ಭದಲ್ಲಿ ಮತದಾರರು ಇವತ್ತು ಪ್ರೀತಿಯಿಂದ ಮನೆ ಮಗ ಬಂದ ಅಂತ ಕರಿತಾ ಇದ್ದಾರೆ. ಭಾಳ ಪ್ರೀತಿಯಿಂದ ಗೌರವವನ್ನು ಕೊಡ್ತಾರೆ. ಮನೆಯಲ್ಲಿ ಕುಂದ್ರಿಸಿ ಸನ್ಮಾನ ಮಾಡಿ ಕಳಿಸ್ತಾರೆ. ಈ ಬಾರಿ BJP ನಮ್ಮ ಮತ ಅಂತ ಹೇಳ್ತಾರೆ. ಓಕೆ, ಎಷ್ಟು ವಿಶ್ವಾಸ ಇದೆ ಗೆಲ್ತೀರಿ ಅನ್ನೋದ್ರ ಬಗ್ಗೆ ತಮಗೆ? 100ಕ್ಕೆ 500% ವಿಶ್ವಾಸ ಇದೆ, ಗೆದ್ದೆ ಗೆಲ್ತೀನಿ. ಬಟ್ ಏನು ಹೇಳ್ತಾರೆ ಜನ ಮನೆ ಬಾಗಿಲಿಗೆ ಹೋದಾಗ? ಕಾಂಗ್ರೆಸ್ ದುರಾಡಳಿತ ನೋಡಿ ನೋಡಿ ಸಾಕಾಗೋಗಿದೆ. ಕಳೆದ 23 ವರ್ಷಗಳಿಂದ ಏನು ಇವತ್ತು ಮತದಾನ ನಾವು ಮಾಡಿದ್ವಿ, ಅವರಿಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಶೂನ್ಯ. ಗ್ಯಾರಂಟಿ ಕೊಟ್ಟು ಜನರನ್ನು ನಿಶಕ್ತಿಯನ್ನಾಗಿ ಮಾಡಿದೆ. ದುಡಿಯುವಂಥ ಕೈಗಳಿಗೆ ಯಾವುದೇ ಇಂಡಸ್ಟ್ರಿ ತಂದಿಲ್ಲ ದಕ್ಷಿಣದಲ್ಲಿ. ಆರೋಗ್ಯದ ವ್ಯವಸ್ಥೆ ಇಲ್ಲ ಹಾಗೂ ಶಿಕ್ಷಣದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಮತದಾರರೇ ನನ್ನ ಹತ್ರ ಮಾತನಾಡ್ತಾರೆ. ಬಟ್ ನಿಮ್ಗೆ ಅನ್ಸುತ್ತಾ, ವಿಶ್ವಾಸ ಇದೆಯಾ ಜನ ಅದೆಲ್ಲ ಕೋಪ ಮಾಡಿಕೊಂಡು ನಿಮ್ಮ ಮೇಲಿನ ವಿಶ್ವಾಸಕ್ಕೆ ಓಟ್ ಹಾಕ್ತಾರೆ, BJP ಗೆಲ್ತಾರೆ ಅಂತ? ಅದೇ ನಂಬಿಕೆ ಸರ್. ಬಟ್ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಮುಸ್ಲಿಮ್ಸು ಕೂಡ ಆಯ್ತು ನಾವು ಬಿಜೆಪಿಗೆ ಇದ್ರೂ ಪರವಾಗಿಲ್ಲ, ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತಾರೆ. ಅವ್ರಿಗೆ ಏನು ಸಂದೇಶ ಕೊಡ್ತೀರಿ? ನಮ್ಮ ಇಷ್ಟು ದಿನ ಏನು ಮಾಡ್ತಾಯಿದ್ರು ಕಾಂಗ್ರೆಸ್ಸರು ಅಂತ ಹೇಳಿದರೆ, ನಿಮಗೆ BJP ಬಂದರೆ ಅದು ಮಾಡ್ತಾರೆ ಇದು ಮಾಡ್ತಾರೆ, ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಬಾಂಧವರಿಗೆ ಏನೇನೋ ಹೇಳ್ತಾ ಇದ್ರು. ಅವ್ರು ಓಟನ್ನು ಗಿಡಿಸ್ಕೊಳ್ತಿದ್ರು. ಸ್ವತಃ ಅವ್ರು ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟಿಲ್ಲ. ಕಳೆದ 20 ವರ್ಷದಿಂದ ಕೂಡ ಟಿಕೆಟ್ಗಾಗಿ ಅವರು ಹೋರಾಟ ಮಾಡ್ತಾಯಿದ್ರು. ತದನಂತರ ಅದು ಅವರಿಗೆ ಅರ್ಥವಾಯಿತು. ನಮ್ಮ ಹತ್ರ ಮತ ಬ್ಯಾಂಕಿಗಾಗಿ ಇವರು ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಈಗ ಗೊತ್ತಾಗಿದ ಮೇಲೆ ಈಗ ಅವ್ರಿಗೆಲ್ಲರೂ ಕೂಡ ಪರಿವರ್ತನೆ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು. 2014ರಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ದರಿಂದ ಇಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಭಾರತ ದೇಶದ ಅವರು ಪ್ರಜೆಗಳು ಅನ್ನೋದನ್ನು ನರೇಂದ್ರ ಮೋದಿ ಅವರು ಸಾಬೀತುಪಡಿಸಿದ್ದಾರೆ. ಬಟ್ ಭಾಳ ಇಂಪಾರ್ಟೆಂಟ್ ವಿಷಯಗಳು ಹೇಳ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣದಲ್ಲಿ ನಿಮ್ಗೆ ಕಾಣುವಂಥ ಪ್ರಮುಖ 5 ಸಮಸ್ಯೆ ಅಂದ್ರೆ ಏನು ಸಮಸ್ಯೆ ಕಾಣುತ್ತೆ? ಸರ್, ಈಗ ಶಿಕ್ಷಣ ವ್ಯವಸ್ಥೆ ಇಲ್ಲ, ಹಾಸ್ಪಿಟಲೈಸ್ ಇಲ್ಲ, ಮೂಲಭೂತ ಸೌಕರ್ಯಗಳು, ಚರಂಡಿ, ಡ್ರೈನೇಜ್ಗಳು ಹೇಗಿದಾವೆ ಹಾಗೇ ಇದಾವೆ, ಯಾವುದೂ ಸರಿಯಾಗಿಲ್ಲ. ಮತ್ತು ಇಲ್ಲಿ ಬಡವರು ವಾಸಿಸ್ತಕ್ಕಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಹಳ ಬಡವರೇ ಇರೋದು, ಹಿಂದುಳಿದ ಪ್ರದೇಶ. ಇಲ್ಲಿ ಅವರಿಗೆ ಮನೆಗಳಿಲ್ಲ. ಇಂಥವೆಲ್ಲ ನೂರಾರು ತೊಂದರೆಗಳಿವೆ ಪಾಪ ಮತದಾರ ದೇವರ ಪ್ರಭುಗಳಿಗೆ. ನಾನು ಹೇಳೋದು ಮತದಾರರಿಗೆ, ನನ್ನನ್ನು ಆಯ್ಕೆ ಮಾಡಿ ಪ್ರಾಮಾಣಿಕತೆಯಿಂದ ಬಡವರ ಮಗ, ನಾನೊಬ್ಬ ಅಮಲಿ ಮಾಡ್ತಕ್ಕಂಥ ಮಗ, ನನಗೆ ಬಡವರ ಕಷ್ಟ ಅರಿವಿದೆ. ಬಡವರ ಅರಿವು ನನಗಿರೋದ್ರಿಂದ ಅದನ್ನು ಪ್ರಾಮಾಣಿಕವಾಗಿ ನಿವಾರಿಸಲು ನಾನು ಸಹಕಾರವನ್ನು ಮಾಡ್ತೇನೆ. ದಾವಣಗೆರೆ ದಕ್ಷಿಣ ಮತದಾರರಿಗೆ ಓವರಾಲ್ ಏನು ಕೇಳ್ಕೊತೀರಿ 9ನೇ ತಾರೀಕು, ಏಪ್ರಿಲ್ 9ನೇ ತಾರೀಕು ವಿಷಯಕ್ಕೆ? ನಾನು ಇಷ್ಟೇ ಕೇಳ್ಕೊಳ್ಳೋದು, ಮತದಾರ ದೇವರ ಪ್ರಭುಗಳಲ್ಲಿ ನಾಳೆ ನಡೆಯುತ್ತಿದ್ದ ಏಪ್ರಿಲ್ 9ರ ಚುನಾವಣೆಗೆ ತಾವೆಲ್ಲರೂ ಕೂಡ ನನ್ನ ಗುರುತಾಗಿರ್ತಕ್ಕಂಥ ಕಮಲದ ಗುರುತು ಕ್ರಮ ಸಂಖ್ಯೆ 2 ತಮ್ಮ ಅಮೂಲ್ಯವಾದ ಅಮೋಘ ಮತವನ್ನು ನಿಮ್ಮ ಮತ ಶಕ್ತಿಗಾಗಿ, ನಿಮ್ಮ ಮತ ಅಭಿವೃದ್ಧಿಗಾಗಿ, ನಿಮ್ಮ ಮತ ನಿಮ್ಮ ಪ್ರತಿಯೊಬ್ಬ ಮನೆಯ ಮಗನಿಗೆ ಮತ ನೀಡಿ ಅಂತ ಕೇಳ್ಕೊಳ್ತೀನಿ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಬೆಳಗ್ಗೆ ಮನೆಗಳಿಗೆ ಹೋಗಿ ಮತಯಾಚನೆ ಮಾಡ್ತಾರೆ. ಈ ಟೈಮಲ್ಲಿ ಕೂಡ ನಮ್ಗೊಂದು ಟೈಮ್ ಕೊಟ್ಟು ಅವ್ರ ವಿಷಯ ಹೇಳಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಹುಡುಗರಿಗೆ ಉದ್ಯೋಗ ಇಲ್ಲ, ರೋಡು, ಮೋರಿ, ಚರಂಡಿ, ಸ್ಕೂಲು, ಆಸ್ಪತ್ರೆ ಸೇರಿದಂಗೆ ಏನೂ ಆಗಿಲ್ಲ. ಆದರೆ ಇಲ್ಲಿಯ ಜನ ಸತತವಾಗಿ ಓಟ್ ಹಾಕಿದ್ದಾರೆ. ಖಂಡಿತ ಈ ಬಾರಿ ಬದಲಾವಣೆ ಬಯಸವ್ರೆ. ಅದರಲ್ಲೂ ಕೂಡ ಎಲ್ಲರೂ ನಾವೆಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಕಾರಣ ಅದು ನಮ್ಮ ಅಜೆಂಡಾ. ಹಾಗಾಗಿ ನಮ್ಮನ್ನು ತೋರಿಸಿ BJP ವಿರುದ್ಧ ಕಾಂಗ್ರೆಸ್ ಮತ ಕೇಳಿ ಓಟ್ ಗೆಲ್ತಾ ಇದ್ರು. ಅವೆಲ್ಲ ನಡೆಯಲ್ಲ. ಎಲ್ಲರೂ ಕೂಡ ನಮ್ಗೆ ಓಟ್ ಹಾಕ್ತಾರೆ. ಖಂಡಿತವಾಗಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ಶ್ರೀನಿವಾಸ ದಾಸ್ ಕರಿಯಪ್ಪ ಅವ್ರದ್ದು. ಬಟ್ ಅದರ ವಿಶ್ವಾಸ ಇವ್ರದ್ದು. ಆದರೆ ತಾವೇನು ಹೇಳ್ತೀರಿ ಅನ್ನೋದು 9ಕ್ಕೆ ವೋಟಿಂಗು, May 4 ಕೌಂಟಿಂಗ್ ಅವ್ರು ಗೊತ್ತಾಗುತ್ತೆ. ಬಟ್ ಭಾಳ ಆಶ್ಚರ್ಯ ಅಂತಂದರೆ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಅಂತ ಕರೀತಾರೆ. ದಾವಣಗೆರೆ ದಕ್ಷಿಣದಲ್ಲೂ ಈ ಏರಿಯಾಗಳು ಈ ಥರ ಇದೆಯಾ ಅಂತ ಸಹಜವಾಗಿ ಮನೆ ಇಲ್ಲ ಅಂತಾರೆ.
ರೋಡ್ ಇಲ್ಲ, ಮೋರಿ, ಈ ಥರದ್ದು ಇನ್ನೂ ಒಂದಷ್ಟು ಸಮಸ್ಯೆಗಳು ಉಳ್ಕೊಂಡಿರೋ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನೇ ರಾಜಕಾರಣ ನಿಂತ ನೀರೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಇಲ್ಲಿ ಯಾರೋ ಪಾಳೆಗಾರರಲ್ಲ. ಸರಿ ತಪ್ಪು ಒಳ್ಳೇದು ಕೆಟ್ಟದ್ದು ಅನ್ನೋದು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಳ್ಳೇದು ಗೆಲ್ಲುತ್ತೆ, ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇವ್ರದ್ದು. ಬಟ್ ಜನ ಏನು ಮಾಡ್ತಾರೆ ನೋಡಬೇಕು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.